ನೂತನ ಸಚಿವರಿಗೆ ಖಾತೆ ಅಧಿಕೃತ ಹಂಚಿಕೆಯಾದ ಹಿನ್ನೆಲೆ ಈಗ ಖಾತೆ ಹಂಚಿಕೆಯ ಬೆನ್ನಲ್ಲೇ ಈಗ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ನೂತನ ಸಚಿವರಿಗೆ ಖಾತೆ ಅಧಿಕೃತ ಹಂಚಿಕೆಯಾದ ಹಿನ್ನೆಲೆ ಖಾತೆ ಹಂಚಿಕೆ ಬೆನ್ನಲ್ಲೇ ಭುಗಿಲೆದ್ದ ಅಸಮಾಧಾನ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ ರಾಮಲಿಂಗಾರೆಡ್ಡಿ? ಇನ್ನು ಬಹಳ ಮುಖ್ಯವಾಗಿ ಕೇಳದ ಖಾತೆಯನ್ನ ನೀಡದಕ್ಕೆ ಭಾರೀ ಆಕ್ರೋಶ. ರಾಜೀನಾಮೆಗೆ ಮುಂದಾದ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ರು. ಜಲಸಂಪನ್ಮೂಲ ಹಂಚಿಕೆ ಮಾಡಲಾಯಿತು, ಹಾಗಾಗಿ ತೀವ್ರ ಬೇಸರಗೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರುವ ರಾಮಲಿಂಗಾರೆಡ್ಡಿ. ರಾತ್ರೋರಾತ್ರಿ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ ರಾಮಲಿಂಗಾರೆಡ್ಡಿ ದೂರವಾಣಿ ಕರೆ ಮಾಡಿ ರಾಜೀನಾಮೆ ನೀಡೋದಾಗಿ ರೆಡ್ಡಿ ಅವರು ತಿಳಿಸಿದ್ದಾರೆ. ಖಾತೆ ಬದಲಾವಣೆಗೆ ಐಸಿಸಿ ನಾಯಕರು ಒಪ್ಪಿಲ್ಲ ಅಂತ ಸಿಎಂ ಸಮಜಾಯಿಷಿ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುತ್ತೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನೂತನ ಸಚಿವರಿಗೆ ಖಾತೆ ಅಧಿಕೃತವಾಗಿ ಹಂಚಿಕೆಯಾಗಿದೆ. ಇದರ ಹಿನ್ನೆಲೆ ಈಗ ಈ ಒಂದು ಖಾತೆ ಹಂಚಿಕೆಯ ಬೆನ್ನಲ್ಲೇ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಕೇಳಿದಂತಹ ಖಾತೆಯನ್ನ ಕೊಡಿ ಅಂತ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸದ್ಯಕ್ಕೆ ಅವರಿಗೆ ಜಲಸಂಪನ್ಮೂಲ ಒಂದು ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ನನಗೆ ಜಲಸಂಪನ್ಮೂಲ ಇಲಾಖೆ ಬೇಕಾಗಿಲ್ಲ, ನನಗೆ ನಗರಾಭಿವೃದ್ಧಿ ಕೊಡಿ ಅಂತ ಸದ್ಯಕ್ಕೆ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಇದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದನ್ನ ನಾನು ನಿಮಗೆ ಖಾತೆ ಹಂಚಿಕೆ ಮಾಡಿದ್ದೀನಿ ಅಂತ ಸದ್ಯಕ್ಕೆ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ರಾತ್ರೋರಾತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರಾಮಲಿಂಗಾರೆಡ್ಡಿ ಅವರು ಕರೆ ಮಾಡಿ ಮಾತನಾಡಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಕೇಳಿದಂಥ ಖಾತೆ ನನಗೆ ಬೇಕು, ನೀವು ಈ ಒಂದು ಖಾತೆ ನನಗೆ ಬೇಡ, ಏನು ಜಲಸಂಪನ್ಮೂಲ ಖಾತೆಯನ್ನು ನನಗೆ ಹಂಚಿಕೆ ಮಾಡಿದ್ದೀರ, ಈ ಒಂದು ಖಾತೆ ನನಗೆ ಬೇಡ, ನನಗೆ ನಗರಾಭಿವೃದ್ಧಿ ಆ ಒಂದು ಖಾತೆಯೇ ಬೇಕು ಅಂತ ಫೋನ್ ಕರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ರು. ಒಂದು ವೇಳೆ ನನಗೆ ಬೇಕಾದಂತಹ ಖಾತೆಯನ್ನು ನೀವು ನೀಡದೇ ಇದ್ದರೆ ನಾನು ರಾಜೀನಾಮೆಯನ್ನು ಕೂಡ ನೀಡ್ತೀನಿ ಅಂತ ಸದ್ಯಕ್ಕೆ ಫೋನ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಈ ವೇಳೆ ನಾನು ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕೆಂತಂದರೆ ಖಾತೆ ಬದಲಾವಣೆಗೆ ಐಸಿಸಿ ನಾಯಕರು ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ, ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಸಮಜಾಯಿಷಿಯನ್ನು ನೀಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ರಾಜೀನಾಮೆಯನ್ನು ಏನಾದರೂ ರಾಮಲಿಂಗಾರೆಡ್ಡಿ ಅವರು ನೀಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ನೂತನ ಸಚಿವರಿಗೆ ಖಾತೆಯನ್ನು ಅಧಿಕೃತವಾಗಿ ಹಂಚಿಕೆಯನ್ನು ಮಾಡಲಾಗಿದೆ, ಆದರೆ ಅಸಮಾಧಾನ ಕೂಡ ತೀವ್ರಗೊಂಡಿದೆ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಕೇಳಿದಂತಹ ಖಾತೆಯನ್ನು ಕೊಟ್ಟಿಲ್ಲ ಅಂತ ತೀವ್ರ ಬೇಸರಗೊಂಡಿದ್ದಾರೆ. ಏನಾದರೂ ಈ ಒಂದು ಬೇಸರದಿಂದ ರಾಜೀನಾಮೆ ನೀಡುವ ಸಾಧ್ಯತೆ ಏನಾದರೂ ಇದೆಯಾ ಮಾರುತಿ? ಸಾಹಿತ್ಯ ಏನು ನಿನ್ನೆ ರಾತ್ರಿ ಸಿಎಂ ಸೇರಿದಂತೆ 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಖಾತೆಗಳನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಸಾಕಷ್ಟು ಹಿರಿಯರಿಗೂ ಕೂಡ ಒಳ್ಳೆ ಖಾತೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ಗೆ ಕಂದಾಯ ಇಲಾಖೆ ಆಗಿರ್ಬೋದು, ಮತ್ತೆ ಪ್ರಿಯಾಂಕ್ ಖರ್ಗೆಗೆ ಗೃಹ ಇಲಾಖೆ ಆಗಿರ್ಬೋದು, ಮತ್ತು ಈ ರೀತಿಯಾದಂತಹ ಇಲಾಖೆಗಳನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆ ಬಗ್ಗೆ ಕಣ್ಣಿಟ್ಟಿದ್ರು. ಯಾಕಂದ್ರೆ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಅದ್ರ ಬಗ್ಗೆ ಅವರು ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ದುಂಟು. ನಾನು ನಗರಾಭಿವೃದ್ಧಿ ಇಲಾಖೆ ಸಚಿವನಾಗ್ತೀನಿ, ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವನಾಗ್ಬೇಕು ಅನ್ಕೊಂಡಿದ್ದೇನೆ ಅಂತ ಹಲವು ಬಾರಿ ಹೇಳಿದ್ರು. ಆಗ ಏನು ಸಿಎಂ ಆಗಿದ್ದಂತ ಸಿದ್ದರಾಮಯ್ಯ ನಡುವೆ ಮತ್ತು ಡಿಸಿಎಂ ಆಗಿದ್ದಂತ ಡಿಕೆಶಿ ನಡುವೆ ಒಪ್ಪಂದ ಆಗಿ ಅದು ಡಿಕೆಶಿ ಅವರಿಗೆ ಪಾಲಾಗತ್ತೆ. ಆ ಸಂದರ್ಭದಲ್ಲಿ ಕೂಡ ಡಿಕೆಶಿ ಅವರು ಮಾತನ್ನ ಕೊಟ್ಟಿದ್ರು ಎಂಬುದು ಕಾಂಗ್ರೆಸ್ ನಲ್ಲಿ ಚರ್ಚೆ. ಅಂದ್ರೆ ಒಂದು ವೇಳೆ ನಾನು ಸಿಎಂ ಆದ್ರೆ ನಿನಗೆ ನಗರಾಭಿವೃದ್ಧಿ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಆಗಿನ ಡಿಸಿಎಂ ಆಗಿದ್ದಂತಹ ಡಿಕೆಶಿ ಅವರು ಮಾತು ಕೊಟ್ಟಿದ್ರು ಎಂಬುದು ಚರ್ಚೆ. ಇದೇ ಸಂದರ್ಭದಲ್ಲಿ ನಿನ್ನೆ ಕೂಡ ಭೇಟಿಯಾಗಿ ರಾಮಲಿಂಗಾರೆಡ್ಡಿ ಅವರು ಸಿಎಂ ಆಗಿರುವಂತಹ ಡಿಕೆಶಿ ಅವರನ್ನ ಭೇಟಿಯಾಗಿ ಸತತವಾಗಿ ಪ್ರಯತ್ನ ಮಾಡಿದ್ರು. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬಿಟ್ಟು ಬೇರೆ ಯಾವುದೇ ಇಲಾಖೆ ಬೇಡ ಅಂತ ಕೂಡ ಒತ್ತಾಯ ಹಾಕಿದ್ರು. ನಿನ್ನೆ ಕೂಡ ಒಂದು ವೇಳೆ ನನಗೆ ಬೇರೆ ಇಲಾಖೆ ಕೊಟ್ಟಿದ್ದೆ, ಅದರಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಿನ್ನೆ ನೇರವಾಗಿ ಸ್ಪಷ್ಟವಾಗಿ ಕೂಡ
ಏನೋ ಇವ್ರಿಗೆ ಹೇಳಿ ಬಂದಿದ್ರು ಸಿಎಂ ಅವ್ರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಅವರು ಕೂಡ ಅವ್ರನ್ನ ಕರೆಸಿ ಮಾತನಾಡುವ ಪ್ರಯತ್ನ ಮಾಡಿದ್ರು, ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಮತ್ತೆ ಅದೇ ರೀತಿ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯರ ಮನೆಗೆ ತೆರಳಿ ಅಲ್ಲಿ ಕೂಡ ಮಾತನಾಡುವ ಪ್ರಯತ್ನಗಳನ್ನ ಮಾಡಿದ್ರು, ಮನವೊಲಿಸಿ ಅಂತ ಕೂಡ ಸಿದ್ದರಾಮಯ್ಯರಿಗೆ ಮನವಿಯನ್ನ ಕೂಡ ಸಿಎಂ ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಎರಡೂ ಕೂಡ ವಿಫಲವಾಯ್ತು. ಈಗ ಖಾತೆ ಹಂಚಿಕೆ ಕೂಡ ಆಗಿರುವಂತದ್ದು. ಇದೇ ಸಂದರ್ಭದಲ್ಲಿ ನಿನ್ನೆ ನೇರವಾಗಿ ಸಿಎಂ ಅವರಿಗೆ ಫೋನ್ ಮಾಡಿ ನನಗೆ ಖಾತೆ ಹಂಚಿಕೆ ಆಗಿರೋದು ಸರಿ ಇಲ್ಲ, ನನಗೆ ಈ ಖಾತೆ ಬೇಡ. ಯಾಕೆಂದ್ರೆ ನಾನು ಕೇಳಿರುವಂತದ್ದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, ನಾನು ಬೆಂಗಳೂರಲ್ಲಿರುವಂತಹ ಶಾಸಕ, ನನಗೆ ಅದೇ ಖಾತೆ ಬೇಕು ಅಂತ ಕೂಡ ಪಟ್ಟನ್ನ ಹಿಡಿದು ನಾನು ರಾಜೀನಾಮೆ ಸಲ್ಲಿಸ್ತೇನೆ ಅಂತ ಕೂಡ ಡಿ.ಕೆ.ಶಿ ಅವರಿಗೆ ನಿನ್ನೆ ಹೇಳಿರೋದು. ಆದ್ರೆ ಇದೇ ಸಂದರ್ಭದಲ್ಲಿ ಡಿ.ಕೆ.ಶಿ ಅವರು ಕೂಡ ನಂದೇನಿಲ್ಲ, ಇದರಲ್ಲಿ ಎಲ್ಲ ಹೈಕಮಾಂಡ್ ಹೇಳಿದಂತೆ ನಾನು ಖಾತೆಯನ್ನ ಹಂಚಿಕೆ ಮಾಡಿದ್ದೇನೆ ಹೊರತು ಇದರಲ್ಲಿ ನನ್ಗೆ ಯಾವುದೇ ಪಾತ್ರ ಇಲ್ಲ ಅಂತ ಕೂಡ ನೇರವಾಗಿ ಹೇಳಿರೋದು. ಆದ್ರೂ ಕೂಡ ಮಾತು ಕೇಳದಂತ ರಾಮಲಿಂಗಾರೆಡ್ಡಿ ನಾನು ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಹೇಳಿರುವಂತದ್ದು ಸಾಹಿತ್ಯ. ಮಾರುತಿ, ಈಗ ಬಹಳ ಪ್ರಮುಖವಾಗಿ ಪ್ರಾರಂಭದಲ್ಲಿ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಡಕು ಎದುರಾಗಿದೆ. ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ನಿಭಾಯಿಸ್ತಾರೆ, ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ಭೇಟಿ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ? ಸಾಹಿತ್ಯ, ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಬಟ್ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಬರ್ತಾ ಇರೋದು ಎ.ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ 1:30ಕ್ಕೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಬರ್ತಾ ಇರುವಂತದ್ದು. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕಿದ್ದೆ ಅದಲ್ಲಿ ಅವ್ರ ಜೊತೆ ಕೂಡ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಈಗಾಗಲೇ ಅವರು ರಾಜೀನಾಮೆ ಕೂಡ ರೆಡಿ ಮಾಡಿದ್ದಾರೆ ಎಂಬುದು ಕೂಡ ಚರ್ಚೆ. ನಿನ್ನೆ ಏನು ಸಿಎಂ ಚೇಂಬರ್ ನಲ್ಲಿ ಹೋಗಿ ರಾಜೀನಾಮೆ ಪತ್ರ ಕೂಡ ಕೊಟ್ಟಿದ್ದಾರೆ ಎಂಬುದು ಕೂಡ ಚರ್ಚೆ. ಬಟ್ ಅದೆಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇನ್ನ ಸಚಿವ ಸ್ಥಾನ ಹಂಚಿಕೆ ಆಗಿರ್ಬೋದು ಮತ್ತು ಇನ್ನು ಸಚಿವರಾಗಿಯೇ 48 ಗಂಟೆಗಳ ಕಾಲ ಆಗಿರುವಂತದ್ದು. ಆಗಲೇ ಅಸಮಾಧಾನ ಕಾಂಗ್ರೆಸ್ ನಲ್ಲಿ ಭುಗಿಲೆದ್ದಿರೋದು. ಇದನ್ನು ಯಾವ ರೀತಿ ಸಿಎಂ ಡಿ.ಕೆ.ಶಿ ಅವರು ನಿರ್ವಹಿಸ್ತಾರೆ ಅಥವಾ ಹೈಕಮಾಂಡ್ ನಾಯಕರು ಅದನ್ನ ಯಾವ ರೀತಿ ನಿರ್ವಹಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ಸಾಹಿತ್ಯ. ಈಗ ಜೊತೆಗೆ ಮಾರುತಿ, ಬಹಳ ಪ್ರಮುಖವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ತೊಡಕು ಎದುರಾಗಿದೆ. ಹಾಗಾಗಿ ಏನಾದರೂ ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡೋ ಸಾಧ್ಯತೆ ಇದೆಯಾ? ಯಾಕೆಂತಂದ್ರೆ ಈಗ ಅವರು ಸಿಎಂ ಹುದ್ದೆಯಿಂದ ಕೆಳಗಿಳಿದ್ರೂ ಕೂಡ ಪಕ್ಷದ ಜೊತೆ ನಿಕಟ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಏನಾದರೂ ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ? ಸಾಹಿತ್ಯ, ಈಗಾಗಲೇ ಸಿಎಂ ಅವರು ಕೂಡ ನಿನ್ನೆ ನೇರವಾಗಿ ಸಿದ್ದರಾಮಯ್ಯ ಮನೆಗೆ ತೆರಳಿ ಅವ್ರನ್ನ ಮನವೊಲಿಸುವಂತೆ ಕೂಡ ಮನವಿ ಮಾಡಿರುವಂತದ್ದು. ಒಂದು ವೇಳೆ ಇವತ್ತು ರಾಜೀನಾಮೆ ಏನಾದ್ರು ತೀವ್ರ ಸ್ವರೂಪ ಪಡ್ಕೊಂಡ್ರೆ, ಒಂದು ವೇಳೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಏನಾದ್ರು ರಾಜೀನಾಮೆ ಪತ್ರವನ್ನ ಸಿಎಂ ಅವರಿಗೆ ತಲುಪಿಸಿದ್ದೆ ಆದಲ್ಲಿ ಆಗ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಸಾಮಾನ್ಯ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಏನ್ ಮಾಡ್ಬೇಕು ಎಂಬ ಬಗ್ಗೆ ಕೂಡ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲೂ ಸ್ಪಷ್ಟಪಡಿಸಿಲ್ಲ. ಇವತ್ತೇನಾದ್ರು ಒಂದು ವೇಳೆ ಮಾಧ್ಯಮದ ಮುಂದೆ ಏನಾದ್ರು ಆ ವಿಚಾರವಾಗಿ ಚರ್ಚೆ ಆಗಿದ್ದೆ ಆದಲ್ಲಿ, ಅವ್ರ ಮಾತು ಹೇಳಿದ್ದೆ ಆದಲ್ಲಿ ಆ ನಂತರ ಸಿದ್ದರಾಮಯ್ಯರು ಕೂಡ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಅದೇ ರೀತಿ ಏನು ಸಿಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಕೂಡ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಒಪ್ತಾರಾ ಇಲ್ವೋ ಎಂಬುದು ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ನನಗೆ ಬೇಕೇ ಬೇಕು ಅಂತ ಪಟ್ಟಿಡಿದಂತಹ ರಾಮಲಿಂಗಾರೆಡ್ಡಿ ಈಗ ಅವಕಾಶ ಬಂದಿರೋ ಸಂದರ್ಭದಲ್ಲಿ ಬಿಟ್ಕೊಡ್ತಾರೆ ಎಂಬುದು ಕೂಡ ಕಾದು ನೋಡ್ಬೇಕು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಖಾತೆ ಹಂಚಿಕೆ ವಿಚಾರ ಈಗ ದೊಡ್ಡ ತಲೆಬಿಸಿಯಾಗಿದೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾಕೆಂತಂದರೆ ನಾನು ಕೇಳಿದಂಥ ಖಾತೆಯೇ ಬೇಕು ಅಂತ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಏಕೆಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ನಗರಾಭಿವೃದ್ಧಿ ಸಚಿವನಾಗೇ ಆಗ್ತೀನಿ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರು. ಆದರೆ ಸದ್ಯಕ್ಕೆ ಅವರಿಗೆ ಈ ಒಂದು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಲಾಗಿಲ್ಲ. ಹಾಗಾಗಿ ತೀವ್ರ ಅಸಮಾಧಾನ ಕೂಡ ಸದ್ಯಕ್ಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಫೋನ್ ಕರೆ ಕೂಡ ಮಾಡಿ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ. ನನಗೆ ಈ ಒಂದು ಖಾತೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು, ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂತ ಕೂಡ ತಿರಸ್ಕಾರವನ್ನು ಮಾಡಿದ್ದಾರೆ ಈ ಒಂದು ಖಾತೆಯನ್ನು. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ಒಂದು ನಿರ್ಧಾರವನ್ನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ನಾನು ಅಂತ ಸದ್ಯಕ್ಕೆ ಸಮಾಧಾನ ಪಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ಇನ್ನು ಬಹಳ
ಪ್ರಮುಖವಾಗಿ ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದಂಥ ಸಂದರ್ಭದಲ್ಲಿ ಭೇಟಿ ಏನಾದರೂ ಮಾಡ್ತಾರಾ ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಹುತೇಕ ಭೇಟಿಗೆ ಸಮಯಾವಕಾಶ ಸಿಗೋದು ಡೌಟ್. ಆದರೆ ಒಂದು ವೇಳೆ ಏನಾದರೂ ಸಮಯಾವಕಾಶ ಸಿಕ್ಕಲ್ಲಿ ಹೋಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ಮಾಡಬಹುದು. ಒಟ್ಟಿನಲ್ಲಿ ರಾಜೀನಾಮೆಯನ್ನು ನೀಡ್ತೀನಿ ಅಂತ ಕೂಡ ಈಗ ಸದ್ಯಕ್ಕೆ ಫೋನ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಸದ್ಯಕ್ಕೆ ಏನಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.